ನಮಸ್ಕಾರ ಸ್ನೇಹಿತರೆ, ನಮ್ಮ ಮಾಸ್ಟರ್ ಆಫ್ ಕ್ರೇಪ್ ಚಾನಲ್ಗೆ ನಿಮಗೆ ಸುಸ್ವಾಗತ. ನೋಡಿ, ಇವಾಗ ನಮ್ಮ ತೋಟಕ್ಕೆ ಗೊಬ್ಬರ ಹಾಕ್ತಾ ಇದ್ದೀವಿ. ಹಾಗೂ ನಮ್ಮ ಹಿಂದಿನ ವಿಡಿಯೋದಲ್ಲಿ ನಾವು ತೋರಿಸ್ಕೊಟ್ಟಿದ್ವಿ ಯಾವ ಥರ ನಮ್ಮ ತೋಟನ ಉಳುಮೆ ಮಾಡಬೇಕು ಮತ್ತು ಯಾವ ಗೊಬ್ಬರ ಹಾಕಿದ್ದೀವಿ ಅಂತ. ಹಾಗೂ ನಾವು ಇವತ್ತಿನ ವಿಡಿಯೋದಲ್ಲಿ ನಮ್ಮ ತೋಟಕ್ಕೆ ಕೊಟ್ಟಿಗೆ ಗೊಬ್ಬರನ ಹಾಕ್ತಾ ಇದ್ದೀವಿ. ಕೊಟ್ಟಿಗೆ ಗೊಬ್ಬರ ಹಾಗೂ ಬೇರೆ ಮೂಟೆ ಗೊಬ್ಬರನೂ ಇವಾಗ ಹಾಕ್ತಾ ಇದ್ದೀವಿ. ನಾವು ಯಾವ ಬೆಳೆನ ಇಡಬೇಕು ಅನ್ನೋ ದೃಷ್ಟಿಯಲ್ಲಿ ಇಟ್ಕೊಂಡು ಇವಾಗ ನಾವು ಅದಕ್ಕೆ ಗೊಬ್ಬರನ ಹಾಕ್ತಾ ಇದ್ದೀವಿ. ಅದರಲ್ಲೂ ನಾವು ಇವಾಗ ಉಣ್ತಾ ಇರೋದು ಬದನೆ ಗಿಡ. ಅದಕ್ಕೋಸ್ಕರ ಅದು ಏನಿಲ್ಲ ಅಂದರೂ 6 ತಿಂಗಳಿನಿಂದ ವರ್ಷದವರೆಗೂ ಇರೋಂಥ ಗಿಡ. ಅದಕ್ಕೆ ನಾವು ಅದಕ್ಕೆ ಹೆಚ್ಚಿಗೆ ಕೊಟ್ಟಿಗೆ ಗೊಬ್ಬರನ ಹಾಕಿದ್ರೆ ಅದು ತುಂಬ ದಿವಸ ಚೆನ್ನಾಗಿ ಕಾಯಿ ಬಿಡ್ತದಂತ ಇವಾಗ ಅದಕ್ಕೆ ಕೊಟ್ಟಿಗೆ ಗೊಬ್ಬರ ಹಾಕ್ತಾ ಇದ್ದೀವಿ. ಮತ್ತು ಬೇರೆ ಮೂಟೆ ಗೊಬ್ಬರನ ಸಹ ಹಾಕಬೇಕು. ಇವಾಗ ಅದ್ರ ಬಗ್ಗೆ ತಿಳ್ಕೊಳೋಕೆ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋನ ಕೊನೆವರೆಗೂ ನೋಡಿ ಮತ್ತು ಇಷ್ಟ ಲೈಕ್ ಬಟನ್ನ ಕ್ಲಿಕ್ ಮಾಡಿ. ನೋಡಿ, ನಾವು ಇವಾಗ ಹಾಕ್ತಾ ಇರೋ ಗೊಬ್ಬರ ಎಷ್ಟು ಚೆನ್ನಾಗಿ ಗೊಬ್ಬರ ಆಗಿದೆ ಅಂತ ಅಂದರೆ ಪುಡಿ ಆಗಿರಬೇಕು. ಆಗಿರೋದ್ರಿಂದ ಇವಾಗ ನಾವು ಏನಿಲ್ಲ ಅಂದರೂ ಒಂದು ಗಿಡಕ್ಕೆ ಒಂದು ಅರ್ಧ ಮಕ್ರಿ ಅಷ್ಟಾದರೂ ಬೀಳಲಿ ಅಂತ ಸಾಲಿಗೆ ಇವಾಗ ಹಾಕ್ತಾ ಇದ್ದೀವಿ. ನಾವು ಕೊಟ್ಟಿಗೆ ಗೊಬ್ಬರನ ಎಷ್ಟು ಪ್ರಮಾಣದಲ್ಲಿ ಹಾಕಿದ್ರೂ ಏನು ತೋಟಕ್ಕೆ ಏನು ತೊಂದರೆ ಆಗೋದಿಲ್ಲ. ಯಾಕೆಂದರೆ ಅದು ಹಾಕಿದ್ರೆ ಚೆನ್ನಾಗಿ ನಿಧಾನಕ್ಕೆ ಕರಗಿ ಸಿಗ್ತದೆ ಗಿಡಕ್ಕೆ ಅನ್ನೋದಕ್ಕೋಸ್ಕರ ನಾವು ಚೆನ್ನಾಗಿ ಗೊಬ್ಬರನ ಹಾಕಬೇಕು. ಗೊಬ್ಬರನ ನಾವು ಸಾಲು ಅಂದರೆ ನಾವು ಗಿಡ ಎಲ್ಲಿ ಉಣ್ತೀವಿ ಅದಕ್ಕೆ ನೇರವಾಗಿ ನಾವು ಒಂದು ದಾರ ಕಟ್ಕೊಂಡು ಇವಾಗ ಹಾಕೋತಾ ಇದ್ದೀವಿ. ಯಾಕೆಂದರೆ ನಾವು ಒಂದು ಸಾಲಿಂದ ಒಂದು ಸಾಲಿಗೆ ಅಂತರ ಬಂದು ಒಂದು 10 ಅಡಿ ಮಡಗಿದ್ದೀವಿ. ಯಾಕೆಂದರೆ ಈ ಬದನೆ ಗಿಡ ತುಂಬ ದಿವಸ ಇರೋದ್ರಿಂದ ಇದಕ್ಕೆ ಹುಳ ಬಾಧೆ ತುಂಬ ಇರ್ತದೆ. ನಾವು ತುಂಬಾ ಹತ್ರ ಆಗದಷ್ಟು ಸ್ವಲ್ಪ ಸ್ಪ್ರೇ ಮಾಡೋಕ್ಕೆಲ್ಲ ತೊಂದರೆ ಆಗುತ್ತೆ. ಅದಕ್ಕೆ ನಾವು ಇವಾಗೆಲ್ಲ ನಾವು ಟ್ರ್ಯಾಕ್ಟ್ರಲ್ಲಿ ಸ್ಪ್ರೇ ಮಾಡೋದು. ಯಾಕಂದರೆ ಕೂಲಿಯವರೆಲ್ಲ ತುಂಬ ಸಿಗೋದಿಲ್ಲ. ಅದಕ್ಕೋಸ್ಕರ ನಾವು ಇವಾಗ ತುಂಬ ದೂರ ಹಾಕಿ ಸಾಲು ಮತ್ತು ಗೊಬ್ಬರನೂ ಜಾಸ್ತಿ ಹಾಕಿ ಇವಾಗ ಚೆನ್ನಾಗಿ ಬೆಳೆ ಮಾಡಬೇಕು. ನೋಡಿ ಎಷ್ಟು ನಾವು ಇವಾಗ ಗೊಬ್ಬರ ಹಾಕ್ತಾಯಿದ್ದೀವಿ. ಚೆನ್ನಾಗಿ ಹಾಕ್ತೀರ ನಾವು ಗಿಡನೂ ಮತ್ತು ಫಸಲನ್ನ ಅಷ್ಟೇ ಚೆನ್ನಾಗಿ ಪಡ್ಬೋದು. ಮತ್ತು ನೆಕ್ಸ್ಟ್ ಏನಪ್ಪ ಅಂದರೆ ಇದಕ್ಕೆ ಬರೀ ಗೊಬ್ಬರನೇ ಸಾಲೋದಿಲ್ಲ. ಇವಾಗ ಮೂಟೆ ಗೊಬ್ಬರ ಬನ್ನಿ ನೋಡೋಣ. ಮೂಟೆ ಗೊಬ್ಬರ ಏನೇನು ಹಾಕಬೇಕು ಅನ್ನೋದನ್ನು. ಮೂಟೆ ಗೊಬ್ಬರದಲ್ಲಿ ನಾವು ಮೊದಲನೇದಾಗಿ DAPನ ಯೂಸ್ ಮಾಡ್ತಾಯಿದ್ದೀವಿ. ಇದರಲ್ಲಿ 18% ನೈಟ್ರೋಜನು, 46% ಫಾಸ್ಫರಸ್ ಇರ್ತದೆ. ಮತ್ತು ಇದು ಬಂದು MOP ಅಂದರೆ ಪೊಟ್ಯಾಶ್ 60% ಇರ್ತದೆ. ಈ ಮೂಟೆ ಬಂದು ಮ್ಯಾಗ್ನೀಷಿಯಮ್ ಅಂತ ಮೈಕ್ರೋನ್ಯೂಟ್ರಿಯೆಂಟು, ಮತ್ತು ನಾವು ಅದ್ರ ಜೊತೆಲಿ ಜಿಂಕು ಬೋರಾನ್ ಕೂಡ ಆ್ಯಡ್ ಮಾಡಿದ್ದೀವಿ. ಈ ಪ್ಯಾಕೆಟ್ಸ್ ಬಂದು ಬ್ಯಾಕ್ಟೀರಿಯಾ ಅಂತ. ಈ ಪೊಟ್ಯಾಶ್ ಮತ್ತು ನೈಟ್ರೋಜನ್ನು ಫಾಸ್ಫರಸ್ನ ಸಾಲ್ಯುಬಲ್ ಮಾಡುವಂಥ ಬ್ಯಾಕ್ಟೀರಿಯಾ. ಅದನ್ನ ನಾವು ಮೊದಲಾಗೆ ನಾವು ಗೊಬ್ಬರದಲ್ಲಿ ಮಿಕ್ಸ್ ಮಾಡಿ ನಾವು ತೋಟಕ್ಕೆ ಹಾಕಿದ್ದೀವಿ. ಈ ಗೊಬ್ಬರನ ನಾವು ಬರೀ ಯಥೇಚ್ಛವಾಗಿ ಬಳಸೋಕ್ಕಾಗಲ್ಲ. ಇದು ರೆಡಿಮೇಡ್ ಫುಡ್ ಇದ್ದಾಗೆ ನಾವು ನೋಡಿಕೊಂಡು ಒಂದು ಎಕರೆಗೆ 1 ಮೂಟೆ DAP, 1 ಮೂಟೆ ಪೊಟ್ಯಾಶು ಆ ಥರ ಸ್ವಲ್ಪ ಹಾಕಬೇಕು. ಅದನ್ನೇ ಬರೀ ಹಾಕಿದರೆ ನಮ್ಮ ಭೂಮಿ ಹಾಳಾಗ್ತದೆ. ಗೊಬ್ಬರದ ಜೊತೆಗೆ ಒಂದು ಸ್ವಲ್ಪ ಇದನ್ನು ಕೊಟ್ಟರೆ ನಾವು ಒಳ್ಳೆ ಇಳುವರಿ ಹಾಗೂ ಒಳ್ಳೆ ಬೆಳೆನ ಮಾಡ್ಬೋದು. ಮತ್ತೆ ನೋಡ್ಬೋದು ಇವಾಗೆಲ್ಲ ಆದಮೇಲೆ ನಾವು ಇವಾಗ ನಮ್ಮ ಟ್ರ್ಯಾಕ್ಟರ್ ಸಹಾಯದಿಂದ ನಾವು ಅದಕ್ಕೆ ಬೆಡ್ನ ಮಾಡ್ತಾಯಿದ್ದೀವಿ. ಈ ವಿಡಿಯೋ ಏನಾದರೂ ಇಷ್ಟ ಆದರೆ ತಪ್ಪದೆ ಲೈಕ್ ಬಟನ್ನ ಕ್ಲಿಕ್ ಮಾಡಿ ಮತ್ತು ತುಂಬ ಶೇರ್ ಮಾಡಿ. ಇನ್ನೂ ಹೆಚ್ಚಿನ ಮಾಹಿತಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರಿ ಸ್ನೇಹಿತರೆ, ನಾವು ಮುಂದಿನ ವಿಡಿಯೋದಲ್ಲಿ ತಮ್ಮನ್ನು ಭೇಟಿಯಾಗೋಣ.